ವಿಕಾಸಸೌಧದಲ್ಲಿ ಕೋವಿಡ್ ಉಪಸಂಪುಟ ಸಮಿತಿ ಸಭೆ. ಪಾಸಿಟಿವಿಟಿ ರೇಟ್, ಡೆತ್ ಕೇಸ್ಗಳ ಬಗ್ಗೆ ಮಾಹಿತಿ. ಬೆಂಗಳೂರಿಗೆ ಬರುತ್ತಾ ಪ್ರತ್ಯೇಕ ಗೈಡ್ಲೈನ್. ರಾಜ್ಯದಲ್ಲಿ ಕೊರೋನಾ ಉಪತಳಿ ಇರೋದು ದೃಢ. ಮೈಸೂರು ಜಿಲ್ಲೆಯಲ್ಲಿ 4 ಕೇಸ್ ಪತ್ತೆ. ಕಲಬುರಗಿಯಲ್ಲಿ ಬಾಲಕಿಗೆ ಕೊರೋನಾ ಪಾಸಿಟಿವ್. 31ನೇ ತಾರೀಕು ಮಧ್ಯರಾತ್ರಿವರೆಗೂ ಕ್ಲಬ್ಗಳಿಗೆ ಅವಕಾಶ. ಏನಾದರೂ ಡ್ರಿಂಕ್ ಮಾಡಿ ಡ್ರೈವ್ ಮಾಡಿದರೆ ಕಠಿಣ ಕ್ರಮ. ಬೆಂಗಳೂರಿನಲ್ಲಿ ವರ್ಷಾಚರಣೆಗೆ ಹೊಸ ರೂಲ್ಸ್. ಯುವ ನಿಧಿ ನೋಂದಣಿಗೆ ಚಾಲನೆ. ಸಿಎಂ ಸಿದ್ದರಾಮಯ್ಯರಿಂದ ಉದ್ಘಾಟನೆ. ಜನವರಿ 12ರಿಂದ ಫಲಾನುಭವಿಗಳಿಗೆ ಹಣ ವರ್ಗಾವಣೆ. ಡ್ಯಾಂ ನೀರಿಂದ ಕೃಷಿ ಭೂಮಿ, ನದಿ ಪಾಲು. ಜಲಾಶಯಕ್ಕೆ ರೈತರಿಂದ ಮುತ್ತಿಗೆಗೆ ಪ್ರಯತ್ನ. ಸಮರ್ಪಕ ತಡೆಗೋಡೆ ನಿರ್ಮಿಸುವಂತೆ ಆಗ್ರಹ. ಹಾಲಿನ ದರ ಇಳಿಕೆ, ಪಶು ಆಹಾರ ಬೆಲೆ ಏರಿಕೆ. ಮನ್ಮೂಲ್ ಆಡಳಿತ ಮಂಡಳಿ ನಿರ್ಧಾರಕ್ಕೆ ಆಕ್ರೋಶ. ರೈತರಿಂದ ಪ್ರತಿಭಟನೆಯ ಎಚ್ಚರಿಕೆ. ಸ್ಮಶಾನಕ್ಕೆ ಜಾಗ ಇಲ್ಲದೆ ಪರದಾಟ. ತುಮಕೂರಿನಲ್ಲಿ ರಸ್ತೆ ಬದಿಯೇ ಅಂತ್ಯ ಸಂಸ್ಕಾರ. ಸ್ಥಳಕ್ಕೆ ದೌಡಾಯಿಸಿದ ಕಂದಾಯ ಇಲಾಖೆ ಅಧಿಕಾರಿಗಳು. ಉತ್ತರ ಪ್ರದೇಶದ ಫಿಲಿಬಿತ್ನಲ್ಲಿ ಹುಲಿಗಳ ಹಾವಳಿ. ಮನೆಯ ಗೋಡೆ ಮೇಲೆ ನಿಂತು ಪೋಸ್ ಕೊಟ್ಟ ಟೈಗರ್. ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್.